ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನೂರಾರು ವಿಶೇಷಗಳ ಸಂಗಮ. ಈಗಾಗಲೇ ಕೋಟಿ ಕೋಟಿ ಭಕ್ತರು ಪವಿತ್ರ ಗಂಗೆಯಲ್ಲಿ ಮಿಂದೆದ್ದಿದ್ದಾರೆ. ಇದಕ್ಕೆ ಇನ್ನೊಂದು ಸೇರ್ಪಡೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊದಲನೇ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಮೌನಿ ಅಮಾವಾಸ್ಯೆ ಎಂದು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಸಕಲ ಪಾಪ ಪರಿಹಾರ ಫಿಕ್ಸ್ ಅನ್ನೋ ನಂಬಿಕೆ ಇದೆ. ಪವಿತ್ರ ಗೌಡ ಪ್ರಯಾಸ ಪಟ್ಟು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಇಲ್ಲಿ ಕೊಲೆ ಕೇಸ್ ಸಂಕಷ್ಟ ನಿವಾರಣೆ ಜೊತೆಗೆ ಪಾಪ ಪರಿಹಾರ ಆಗಲಿ ಅನ್ನೋದೇ ಇಲ್ಲಿ ಪವಿತ್ರ ಗೌಡ ಪುಣ್ಯ ಸ್ನಾನದ ಸೀಕ್ರೆಟ್. ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಕೇಸ್ ಮುಕ್ತಿಗಾಗಿ ಪವಿತ್ರ ಕುಂಭಯಾತ್ರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಪವಿತ್ರ. ಮೌನಿ ಅಮಾವಾಸ್ಯೆ ಮಹಾಕುಂಭ ಮೇಳದಲ್ಲೇ ಶ್ರೇಷ್ಠ ಅನಿಸೋ ಕಾಲ. ಹೀಗಾಗಿ ಮೊನ್ನಿನ ಮೌನಿ ಅಮಾವಾಸ್ಯೆ ದಿನ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತರ ಲೆಕ್ಕ 10 ಕೋಟಿಗೂ ಅಧಿಕ. ಇಲ್ಲಿ ಪುಣ್ಯ ಸ್ನಾನ ಮಾಡೋ ಮುಖಾಂತರ ಪಾಪ ಪರಿಹಾರದ ಜೊತೆ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿ ಬಂದಿದ್ದಾರೆ ಕೋಟಿ ಕೋಟಿ ಜನ. ಇಲ್ಲಿ 10 ಸೆಲೆಬ್ರಿಟಿಗಳು ಗಂಗಾ ಯಮುನಾ ನದಿಗಳಲ್ಲಿ ಮಿಂದೆದ್ರು. ಇದೀಗ ಈ ಸಾಲಿಗೆ ಸೇರಿದ್ದಾರೆ ನಟಿ ಪವಿತ್ರ ಗೌಡ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಗಿರೋ ಆರೋಪಿ ನಂಬರ್ 1 ಪವಿತ್ರ ಗೌಡ ಮೌನಿ ಅಮಾವಾಸ್ಯೆ ಶುಭ ದಿನವೇ ಮಹಾಕುಂಭಕ್ಕೆ ಸಾಕ್ಷಿಯಾದ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನ ಮಾಡಿದ್ದಾರೆ. ಈ ಬಗೆಗಿನ ವಿಡಿಯೋವೊಂದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿದ್ದಾರೆ ಪವಿತ್ರ ಗೌಡ. ಹಾಗೆ ಈ ಪೋಸ್ಟ್ನಲ್ಲೇ ಕುಂಭಮೇಳ 2025 ಮೌನಿ ಅಮಾವಾಸ್ಯೆಯಂದು ಶಾಹಿ ಸ್ನಾನದ ಪುಣ್ಯ ಸಿಕ್ಕ ನಾನೇ ಧನ್ಯಳು. ನಾನು ಎಲ್ಲ ನೆಗೆಟಿವ್ ಎನರ್ಜಿಯಿಂದ ಮುಕ್ತಳಾಗಿದ್ದೇನೆ ಎಂದು ನಂಬಿದ್ದೇನೆ. ಹರಹರ ಮಹಾದೇವ ಅಂತ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ. ಹಾಗೆ ವಿಡಿಯೋದಲ್ಲಿ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಗೌಡ ದೋಣಿ ವಿಹಾರ ನಡೆಸ್ತಾ ಇರೋ ದೃಶ್ಯವೂ ಇದೆ. ಪುಣ್ಯ ನದಿಯಲ್ಲಿ ಮಿಂದೇಳೋದನ್ನ ಇಲ್ಲಿ ಕಾಣಬಹುದು. ಹಾಗೆ ಹಣೆಗೆ ಭಂಡಾರ ಧರಿಸಿ ಮುಗುಳ್ನಗ್ತಾ ಇರೋ ಫೋಟೋ ಕೂಡ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಿ ನಲುಗಿರೋ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 6-7 ತಿಂಗಳು ಕಾಲ ಕಳೆದಿದ್ದಾರೆ. ಇದಾದ ಮೇಲೆ ಹೇಗೋ ಡಿಸೆಂಬರ್ ಮಧ್ಯದಲ್ಲಿ ಬೇಲ್ ಮೇಲೆ ಹೊರಗೆ ಬಂದ ಪವಿತ್ರ ಗೌಡ ಜೈಲಿನಿಂದ ಆಚೆ ಬಂದ ಲಾಗಾಯತಿನಿಂದಲೂ ಮಾಡಿಕೊಂಡು ಬಂದ ಕಾರ್ಯ ಅಂದ್ರೆ ಟೆಂಪಲ್ ರನ್. ಹಾಗೆ ಬೇಲ್ ಕಂಡೀಷನ್ ಅನ್ವಯ ಬೆಂಗಳೂರು ಬಿಟ್ಟು ಹೊರ ಹೋಗಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಬೇಕು. ಹಾಗಾಗಿ ಕರ್ನಾಟಕದ ಹೊರಗೆ ಹೋಗೋದಕ್ಕೆ ಕೋರ್ಟ್ನಿಂದ ಅನುಮತಿ ಪಡೆದಿರೋ ಪವಿತ್ರ ಗೌಡ ಇತ್ತೀಚೆಗಷ್ಟೇ ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ಬಂದಿದ್ದಾರೆ. ಇದಾದ ಮೇಲೆ ಪವಿತ್ರ ಗೌಡ ಈಗ ಮಹಾಕುಂಭ ಮೇಳಕ್ಕೆ ಹೋಗಿ ಬಂದ ವಿಡಿಯೋ ಹಂಚಿಕೊಂಡಿದ್ದಾರೆ. ಮೊದಲೇ ಕೊಲೆ ಕೇಸ್ನಲ್ಲಿ ಸಿಕ್ಕಿ ನರಳುತ್ತಾ ಇರೋ ಪವಿತ್ರ ಗೌಡ ಸದ್ಯಕ್ಕೆ ಈ ಎಲ್ಲ ಆರೋಪಗಳಿಂದ ಮುಕ್ತರಾಗುವ ನಿಟ್ಟಿನಲ್ಲಿ ದೇವರ ಪಾದಕ್ಕೆ ಎರಗ್ತಾ ಇದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೆ ಬೇಲ್ ಕೊಟ್ಟ ಹೈಕೋರ್ಟ್ ಕ್ರಮವನ್ನು ಪ್ರಶ್ನಿಸಿ ಪೊಲೀಸರು ಮೇಲ್ಮನವಿ ಸಲ್ಲಿಸಿದ್ದಾರೆ. ಈ ಸಂಬಂಧ ಆರೋಪಿಗಳಿಗೆ ನೋಟಿಸ್ ಜಾರಿಗೊಳಿಸಿರೋ ಸುಪ್ರೀಂ ಕೋರ್ಟ್ ಶೀಘ್ರವೇ ಕೇಸ್ನ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ. ಹೀಗಾಗಿ ತಮಗೆ ಒಳಿತಾಗಲಿ ಅನ್ನೋ ಉದ್ದೇಶದಿಂದ ಪವಿತ್ರ ಗೌಡ ಮಹಾಕುಂಭದಲ್ಲಿ ಪುಣ್ಯ ಸ್ನಾನವನ್ನು ನೆರವೇರಿಸಿ ಬಂದಿದ್ದಾರೆ. ಇಲ್ಲಿಗೆ ಹೋಗಿ ಮಿಂದೆದ್ರೆ ಪಾಪ ಪರಿಹಾರ ಆಗೋ ನಂಬಿಕೆ ಇದೆ. ಹೀಗಾಗಿಯೇ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರ ಪವಿತ್ರ ಗೌಡ. ಪಾಪ ಪರಿಹಾರ ಮಹಾಕುಂಭ ಮೇಳದಲ್ಲಿ ಪವಿತ್ರ ಗೌಡ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಮೌನಿ ಅಮಾವಾಸ್ಯೆ ಎಂದೇ ಮಿಂದೆದ್ದಂತಹ ಪವಿತ್ರ ಗೌಡ ಪ್ರಯಾಗ್ರಾಜ್ ಕುಂಭದಲ್ಲಿ ಪವಿತ್ರ ಗೌಡ ಶ್ರದ್ಧಾ ಭಕ್ತಿಯಿಂದ ಪುಣ್ಯ ಸ್ನಾನವನ್ನ ಮಾಡಿ ಬಂದಿದ್ದಾರೆ. ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಪರಿಹಾರ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ನಂಬಿಕೆ ಇದೆ. ತ್ರಿವೇಣಿ ಸಂಗಮಕ್ಕೆ ತೆರಳಿದ್ದು ಯಾಕೆ ಹಾಗಾದ್ರೆ ಪವಿತ್ರ ಗೌಡ ತಾವು ಪಾಪ ಮಾಡಿದ್ದೀವಿ ಅಂತನ ಅರ್ಥ? ಇಂಡೈರೆಕ್ಟ್ ಆಗಿ ಅದು ಪಾಪ ಮಾಡಿರೋದು ಒಪ್ಕೊಂಡಂಗೆ ಆಗೋಯ್ತಾ? ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಹೈರಾಣ ಆಗೋಗಿದ್ದಾರೆ. 7 ತಿಂಗಳ ಕಾಲ ಪವಿತ್ರ ಗೌಡ ಜೈಲು ವಾಸವನ್ನ ಅನುಭವಿಸಿದ್ರು. ಈ ಕೇಸ್ನಿಂದ ಮುಕ್ತರಾಗೋದಕ್ಕೆ ದೇವರ ಮೊರೆ ಹೋಗಿದ್ರು. ಶಿರಡಿಯಲ್ಲಿ ಪವಿತ್ರ ಗೌಡ ಸಾಯಿಬಾಬಾ ದರ್ಶನವನ್ನ ಮಾಡಿದ್ದಾರೆ. ಈಗ ಅದೇ ಒಂದು ಪ್ರಯಾಸದಿಂದಲೇ ಪ್ರಯಾಗ್ರಾಜ್ಗೆ ತೆರಳಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಕೇಸ್ ಮುಕ್ತಿ ಜೊತೆಗೆ ಆ ಹರಕೆಯನ್ನ ಹೊತ್ರ ಪವಿತ್ರ ಗೌಡ. ನಟ ದರ್ಶನ್ ಶ್ರೇಯಸ್ಸಿಗೂ ಕೂಡ ಪವಿತ್ರ ಗೌಡ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರಂತೆ. ದೂರ ಸರಿತಿರುವಂತ ದರ್ಶನ್ ಸೆಳೆಯುವಂತ ಸಂಕಲ್ಪ ತೊಟ್ಟಿದ್ದಾರಂತೆ. ಈ ಹಿಂದೆ ದರ್ಶನ್ ಹೆಸರಲ್ಲಿ ಪವಿತ್ರ ಗೌಡ ಜೈಲಿಂದ ಹೊರಗಡೆ ಬರ್ತಿದ್ದಂಗೆ ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ನೋಡೋರೆ. ಅವರ ಹೆಸರಲ್ಲಿ
ಅರ್ಚನೆಯನ್ನ ಕೂಡ ಮಾಡಿಸ್ತಾರೆ. ಬಿಡುಗಡೆ ಆದ ಬಳಿಕ ಸಾಧ್ಯವಾಗದಂತಹ ದರ್ಶನ್ ಅವರ ಭೇಟಿ. ಮೊನ್ನೆ ಕೋರ್ಟ್ಗೆ ಹೋದಾಗ ಬೆಂತಟ್ಟಿ ಸಾಂತ್ವನ ಹೇಳಿದ್ದಾರೆ ದರ್ಶನ್ ಅವರು. ಕೋರ್ಟ್ನಲ್ಲಿ ಮುಖಾಮುಖಿ ಆದಾಗ ಕೆಲ ಕಾಲ ಸಿಕ್ಕಿದ್ದನ್ನ ಬಿಟ್ರೆ ಎಲ್ಲೂ ಕೂಡ ಮೀಟ್ ಆಗಿಲ್ಲ. ಯಾಕಂದ್ರೆ ವಿಜಯಲಕ್ಷ್ಮಿ ಪತಿ ದರ್ಶನ್ ಮೇಲೆ ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಎಲ್ಲೂ ಆಚೆ ಈಚೆ ಎಲ್ಲೂ ಕೂಡ ಹೋಗದಂತೆ ನಿಗಾ ವಹಿಸಿದ್ದಾರೆ. ಪವಿತ್ರ ಗೌಡ ಕೂಡ ಭೇಟಿ ಆಗದಂತೆ ಪತ್ನಿ ವಿಜಯಲಕ್ಷ್ಮಿ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಸಂಕಷ್ಟಕ್ಕೆ ಮೂಲ ಪವಿತ್ರ ಸಹವಾಸ ಬೇಡ ಅನ್ನೋದು, ಆಕೆ ದೂರವ ಇಡೋದಕ್ಕೆ ದರ್ಶನ್ ಆಪ್ತರು ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ. ಎಷ್ಟೇ ಯತ್ನ ಪಟ್ಟರು ಕೂಡ ಭೇಟಿಗೆ ದರ್ಶನ್ ಬರ್ತಾನೆ ಇಲ್ಲ. ಸೊ ಇತ್ತೀಚೆಗಂತೂ ಜಾಲತಾಣದಲ್ಲಿ ಪವಿತ್ರ ಗೌಡ ಒಗಟ್ಟುಗಳ ಮೂಲಕ ಸಂದೇಶಗಳನ್ನ ರವಾನೆ ಮಾಡ್ತಿದ್ದಾರೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೀತಾ ಇದೆ. ಆದ್ರೇನಂತೆ ಮೇಲೊಬ್ಬ ಎಲ್ಲ ವೀಕ್ಷಣೆ ಮಾಡ್ತಾ ಇರುವವನು ಕಣ್ಣೀರ ಹನಿಗಳಿಗೆ ಆತ ನ್ಯಾಯ ಕೊಡ್ತಾನೆ ಅಂತೆಲ್ಲ ಈ ರೀತಿಯಾಗಿ ಒಗಟಿನ ಲೈನ್ಗಳನ್ನ ಹಾಕುವ ಮೂಲಕ ಸಂದೇಶವನ್ನ ಕೊಡ್ತಾರೆ. ದರ್ಶನ್ ತಮ್ಮ ಒಡನಾಟಕ್ಕೆ ಕಾಣದ ಕೈ ಅಡ್ಡಿ ಅಂತೇಳಿ ಅವರು ಕೂಡ ಹಾಕೊಂಡಿದ್ರು. ಯಾರು ಹಾಗಾದ್ರೆ ಕಾಣದ ಕೈ? ಆ ದೇವರು ನ್ಯಾಯ ಕೊಡೋನು ಅನ್ನೋದ್ರ ಬಗ್ಗೆ ಭಾವಾರ್ಥ ಆದ್ರೂ ಏನು? ಇಲ್ಲಿ ಯಾರ ಮೇಲೆ ಪವಿತ್ರ ಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ನೋ ಡೌಟ್ ನೇರವಾಗಿ ವಿಜಯಲಕ್ಷ್ಮಿ ಬಗ್ಗೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವ್ರ ಮೇಲೇನೆ ಅವ್ರ ಕೋಪ ಇರೋದು, ಅಥವಾ ಹುಳಿ ಹಿಂಡುತ್ತಿದ್ದಾರಾ ಬೇರೆಯವರು ಅನ್ನೋದು ಅನುಮಾನ ಕೂಡ ಕಾಡ್ತಾ ಇದೆ. ನಾನಾ ಕುತೂಹಲಗಳಿಗೆ ಕಾರಣವಾಗಿರುವಂತಹ ಆ ಒಂದು ಪೋಸ್ಟ್ ಇದೀಗ ಮಹಾಕುಂಭದಲ್ಲಿ ಪವಿತ್ರ ಗೌಡ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿತ್ತ ಪಾಪ ಪರಿಹಾರ, ಸಂಕಷ್ಟ ದೂರ ಇದ್ದಂತ ಉದ್ದೇಶಗಳಾದ್ರೂ ಏನು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈಗ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ನಮ್ಮ ಪುಣ್ಯ ಜನ್ದ ನ್ಯಾಯ ಚೋಟ ಮಾಡ್ತಿದ್ದೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.